ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಪ್ಟಿಟ್ಯೂಡ್ ಏಸ್. ನಾವು ಇವತ್ತು ಕ್ಯಾಲೆಂಡರ್ಸ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀವಿ. ಇವತ್ತಿನ ಕ್ವಶನ್ 4th October 2018 ಥರ್ಸ್ಡೇ, 2nd February 2019 ಯಾವ ದಿನ ಬರುತ್ತೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಅಕ್ಟೋಬರ್ 2018 ಇಂದ ಫೆಬ್ರವರಿ 2019 ವರೆಗೂ ಎಷ್ಟು ಡೇಸ್ ಬರುತ್ತೆ ಅಂತ ನಾವು ಫಸ್ಟ್ ಕೌಂಟ್ ಮಾಡ್ಕೊಬೇಕು. ಇಲ್ಲಿ ಅಕ್ಟೋಬರ್ ನಮಗೆ ಅಕ್ಟೋಬರ್ ಅಲ್ಲಿ 31 ಡೇಸ್ ಬರುತ್ತೆ. ಆಲ್ರೆಡಿ ಇಲ್ಲಿ 4 ಡೇಸ್ ಆಗಿರೋದ್ರಿಂದ 31 - 4, ಸೊ ಟೋಟಲ್ 27 ಡೇಸ್ ಅಕ್ಟೋಬರ್ ಅಲ್ಲಿ ಇದೆ. ನವೆಂಬರ್ ಅಲ್ಲಿ ನಮಗೆ 30 ಡೇಸ್ ಸಿಗುತ್ತೆ. ಡಿಸೆಂಬರ್ ಅಲ್ಲಿ 31 ಡೇಸ್. ಜಾನ್ವರಿಯಲ್ಲೂ 31 ಡೇಸ್ ಬರುತ್ತೆ. ಅಂಡ್ ಫೆಬ್ರವರಿಯಲ್ಲಿ ಇಲ್ಲಿ ಜಸ್ಟ್ 2 ಡೇಸ್ ಕೊಟ್ಟಿರೋದ್ರಿಂದ 2 ಡೇಸ್ ಆಡ್ ಮಾಡ್ಕೊತಾ ಇದೀವಿ. ಸೊ 7, 8, 9, 10, 11. ಸೊ 121 ಡೇಸ್ ಆಯ್ತು. ಸೊ ಈಗ ಈ 121 ಡೇಸ್ ಅನ್ನ ನಾವು 7 ಇಂದ ಡಿವೈಡ್ ಮಾಡ್ಕೊಬೇಕು. 7 1s 7, 5, 1 51, 7 7s 49, 2. ನಮಗೆ ರಿಮೈಂಡರ್ 2 ಬರ್ತಿದೆ. ಸೊ ಕೊಟ್ಟಿರೋ ಕ್ವಶನ್ ನಮಗೆ 4th October 2018 ಥರ್ಸ್ಡೇ. ಸೊ ಥರ್ಸ್ಡೇ ಅಂತ ಕೊಟ್ಟಿದ್ದಾರೆ. ಸೊ ಈಗ ಥರ್ಸ್ಡೇ ಜೊತೆ ನಾವು 2 ಡೇಸ್ ಆಡ್ ಮಾಡ್ಕೊಂಡ್ರೆ ಸೆಕೆಂಡ್ ಡೇ ಯಾವ್ದು ಬರುತ್ತೋ ಅದೇ ನಮ್ಮ ಆನ್ಸರ್. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಸೊ ನಮ್ಮ ಆನ್ಸರ್ ಬಂದ್ಬಿಟ್ಟು ಸ್ಯಾಟರ್ಡೇ. 31st December 2003 ವೆನಸ್ಡೇ ಆಗಿದೆ. 7 March 2005 ಯಾವ ದಿನ ಬರುತ್ತೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ 31st December 2003 ಇದು ಒಂದು ಕಂಪ್ಲೀಟ್ ಇಯರ್ ಆಗಿರೋದ್ರಿಂದ ನಾವು ಇದಕ್ಕೆ ಆಡ್ ಡೇಸ್ ಅನ್ನ ಫೈಂಡ್ ಔಟ್ ಮಾಡಲ್ಲ. ನಾವು ಜಸ್ಟ್ 2004ಗೆ ಆಡ್ ಡೇಸ್ ಎಷ್ಟು ಬಂದಿದೆ ಅಂತ ಫೈಂಡ್ ಔಟ್ ಮಾಡೋಣ. 2004 ಲೀಪ್ ಇಯರ್ ಆಗಿರೋದ್ರಿಂದ ನಮಗೆ ಇಲ್ಲಿ 2 ಆಡ್ ಡೇಸ್ ಬರುತ್ತೆ. ನೆಕ್ಸ್ಟ್ 2005 ಅಲ್ಲಿ ಮಾರ್ಚ್ ವರೆಗೂ ಮಾತ್ರ ಕೊಟ್ಟಿದ್ದಾರೆ. ಸೊ ಅಂದ್ರೆ ನಾವು ಜಸ್ಟ್ 3 ಮಂತ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಜಾನ್, ಫೆಬ್ ಮತ್ತೆ ಮಾರ್ಚ್ದು. ಸೊ ಜಾನ್ ಅಲ್ಲಿ ನಮಗೆ 31 ಡೇಸ್ ಬರುತ್ತೆ. ಫೆಬ್ರವರಿ ಜಸ್ಟ್ 28 ಡೇಸ್ ಬರುತ್ತೆ, ಬಿಕಾಸ್ 2005 ಲೀಪ್ ಇಯರ್ ಅಲ್ಲ. ನೆಕ್ಸ್ಟ್ ಮಾರ್ಚ್ ಅಲ್ಲಿ 7 ಡೇಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ನಮಗೆ 68 ಬರುತ್ತೆ. ಸೊ ನಾವು ಈ 68ನ 7 ಇಂದ ಡಿವೈಡ್ ಮಾಡಿದ್ರೆ 7 9s 63. ಸೊ ನಮಗೆ ಇಲ್ಲಿ 5 ರಿಮೈಂಡರ್ ಬರ್ತಿದೆ. ಈ ರಿಮೈಂಡರ್ನ ನಾವು ಇಲ್ಲಿ ವೆನಸ್ಡೇ ಜೊತೆ ಆಡ್ ಮಾಡಿದ್ರೆ ವೆಡ್ನೆಸ್ಡೇ ಪ್ಲಸ್ 5 ಡೇಸ್ ಆಡ್ ಮಾಡಿದ್ರೆ 2, 3, 4, 5. 5th ಡೇ ಯಾವ್ದು ಬರುತ್ತೋ ಅದೇ ನಮಗೆ ಆನ್ಸರ್. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ. ಸೊ ಆನ್ಸರ್ ಬಂದ್ಬಿಟ್ಟು ಮಂಡೇ. ಟುಡೇ ಇಸ್ ಟ್ಯೂಸ್ಡೇ. ಆಫ್ಟರ್ 100 ಡೇಸ್ ಇಟ್ ವಿಲ್ ಬಿ. ಇವತ್ತು ಟ್ಯೂಸ್ಡೇ ಆಯ್ತು ಅಂದ್ರೆ ಇನ್ನ 100 ಡೇಸ್ ಆದ್ಮೇಲೆ ಯಾವ ದಿನ ಬರುತ್ತೆ ಅಂತ ನಾವಿಲ್ಲಿ ಕಂಡುಹಿಡಿಯಬೇಕು. ಇದು ತುಂಬಾ ಈಸಿ ಸ್ಟೆಪ್ ಇದು. ಸೊ ಇಲ್ಲಿ 100 ನಾವು 7 ಇಂದ ಡಿವೈಡ್ ಮಾಡ್ತೀವಿ. 7 1s 7, 3, 0, 7 4s 28, 2. ನಮಗೆ ಇಲ್ಲಿ ರಿಮೈಂಡರ್ 2 ಅಂತ ಬರ್ತಿದೆ. ಸೊ ಈ ಟ್ಯೂಸ್ಡೇ ಜೊತೆ ನಾವು 2 ಡೇಸ್ ಆಡ್ ಮಾಡಬೇಕು. ಸೊ 1, 2. ಸೆಕೆಂಡ್ ಡೇ ಯಾವ್ದು ಬರುತ್ತೋ ಅದೇ ಆನ್ಸರ್. ವೆನ್ಸ್ಡೇ, ಥರ್ಸ್ಡೇ. ಸೊ ಆನ್ಸರ್ ಬಂದು ಥರ್ಸ್ಡೇ. ಟುಡೇ ಇಸ್ ಮಂಡೇ. ಆಫ್ಟರ್ 61 ಡೇಸ್ ಇಟ್ ವಿಲ್ ಬಿ. ಇವತ್ತು ಮಂಡೇ ಆಯ್ತು ಅಂದ್ರೆ 61 ದಿನ ಆದ್ಮೇಲೆ ಯಾವ ದಿನ ಬರುತ್ತೆ ಅಂತ ನಾವು ಕಂಡುಹಿಡಿಯಬೇಕು. ಸೊ ಇದನ್ನು ಅಷ್ಟೇ ನಾವು 61 ಡಿವೈಡೆಡ್ ಬೈ 7 ಮಾಡಿದ್ರೆ 7 8s 56. ಸೊ 5 ರಿಮೈಂಡರ್ 5 ಇದೆ. ಸೊ ನಾವು ಮಂಡೇ ಜೊತೆ 5 ಡೇಸ್ ಆಡ್ ಮಾಡ್ತೀವಿ. 1 2 3 4 5. 5th ಡೇ ಏನು ಬರುತ್ತೋ ಅದೇ ಆನ್ಸರ್. ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಸೊ ಆನ್ಸರ್ ಬಂದ್ಬಿಟ್ಟು ಸ್ಯಾಟರ್ಡೇ.